ಮತ್ತೆ ದಿಯಾ ಚಾರಿಟೇಬಲ್ ಟ್ರಸ್ಟ್, ಇಮ್ಯಾನ್ಯುಯಲ್ ಅವರ ಒಂದು ಈ ಸಮಾಜ ಕಳಕಳಿ ಎಲ್ರಿಗೂ ಅದು ದೇವ್ರ ಭಾಗ್ಯ ಕೊಟ್ಟಿರಲ್ಲ. ಅದ್ರಲ್ಲೂ ಅವರು ಗುರುತಿಸ್ತಾರೆ. ಹೇಳಿದ್ರೆ ನಾವೆಲ್ಲೋ ಹೋಗಿ ಯಾರಿಗೂ ಕೊಡೋದಲ್ಲ, ಪರ್ಟಿಕ್ಯುಲರ್ ಅದು ಯಾರಿಗೆ ಸಲ್ಬೇಕು ಅವರಿಗೆ ಕೊಡ್ಬೇಕು ಅಂತ ಅವರೊಂದು ಉದ್ದೇಶ ಇದೆ ಅಲ್ವಾ. ಆ ಉದ್ದೇಶಕ್ಕಾಗಿ ಅವರ ಒಂದು ಅದನ್ನು ಉದ್ದೇಶ ಬರೀ ಉದ್ದೇಶ ಅಲ್ಲ, ಕನಸು ಕಾಣೋದಷ್ಟಲ್ಲ, ಆ ಕನಸನ್ನು ಅವರು ನನಸು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೆ ತಲುಪಬೇಕು ಕೊಡುವಂತ ಸವಲತ್ತುಗಳನ್ನು ಅವ್ರಿಗೆ ಕೊಡ್ಲಿಕ್ಕೆ 100-200 ರೂಪಾಯಿ ಇರ್ಬೋದಂತ. ಬಟ್ ಏನಿದೆ ಇವತ್ತು ಸಮಾಜದಲ್ಲಿ ಕೆಲವೊಂದು ಮಕ್ಕಳಿಗೆ 100 ರೂಪಾಯಿ ಅಲ್ಲ 50 ರೂಪಾಯಿ ಆಟಿಕೆ ತೆಗೆದುಕೊಳ್ಳುವುದು ಸಹ ಕಷ್ಟ ಇದೆ. ಅದನ್ನ ನೋಡ್ಬಿಟ್ಟು ಅವರು ವಿಶೇಷ ಚೇತನರು ಆಟ ಆಡುವಂತ ಆಟಿಕೆಗಳನ್ನೇ ನನ್ನ ಕೋರ್ಟಿಗೆ, ನನ್ನ ಆಫೀಸಿಗೆ ತಂದವ್ರು ತೋರಿಸಿದ್ರು. ನನ್ನ ಟೇಬಲ್ ಫುಲ್ ಆಟಿಕೆಗಳು ಬಣ್ಣ ಬಣ್ಣದ. ನಾನೇ ನೋಡಿರ್ಲಿಲ್ಲ ಆ ವಿಶೇಷ ಚೇತನ ಮಕ್ಕಳು ಅಂತದ್ದೆಲ್ಲ ವಸ್ತುಗಳಲ್ಲಿ ಆಟ ಆಡ್ಬೋದಂತ ನೋಡ್ಬಿಟ್ಟು ನಕಿಲದು ನಾವೇನ್ ಮಾಡ್ತೀವಿ, ಎಲ್ಲವನ್ನು ಕಣ್ಣಿನಿಂದ ಗುರುತಿಸೋದಲ್ವಾ, ಎಲ್ಲವನ್ನು ಕಣ್ಣಿನಿಂದ ನೋಡ್ತೀವಿ, ಇದು ಸರಿ ಅಂತಿಲ್ಲ. ಆದ್ರೆ ಅವರು ಹೃದಯದಿಂದ ಮನಸ್ಸಿನಿಂದ ನೋಡುವಂತ ಒಂದು ಶಕ್ತಿ ದೇವರವರಿಗೆ ಕೊಟ್ಟಿದೆ. ನಾವೆಲ್ಲರೂ ಹಾಗಾಗ್ಬೇಕು. ಏನ್ ಹೇಳಿದೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು, ಅವರಿಗೆ ಅಂಗವೈಕಲ್ಯತೆ ದೌರ್ಬಲ್ಯ ಇರುವವರಿಗೆ ಸಹಾಯ ಮಾಡು. ಅವರ ಅಸಹಾಯಕತೆಯನ್ನು ನೋಡಿ ನಾವು ನಗಾಡಬಾರ್ದು, ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಇದನ್ನು ನಿಜವಾಗಿಯೂ ಇಮ್ಯಾನ್ಯುಯಲ್ ಮತ್ತು ಅವರ ಕುಟುಂಬದವರು ಇದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ. ಇವತ್ತಿಷ್ಟು ಫಲಾನುಭವಿಗಳಿದ್ದಾರೆ. ಇಷ್ಟು ಫಲಾನುಭವಿಗಳ ಆಶೀರ್ವಾದ ಅವರಿಗೆ ಖಂಡಿತ ಇರಲಿ. ಜೊತೆಗೆ ಐ ಆಮ್ ಆಲ್ಸೋ ಬ್ಲೆಸ್ಸಿಂಗ್ ಯು. ನಾನು ಸಹ ಅವರಿಗೆ ಇನ್ನೂ ಅವರಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಉತ್ತಮವಾಗಿ ಮೂಡಿ ಬರಲಿ.